ನಮಸ್ಕಾರ. ನೋಡಿ, ನಾವೆಷ್ಟೋ ಸತಿ ದೊಡ್ಡೋರು ಹೇಳ್ತಾರೆ, ನಿದ್ದೆ ಗೆಟ್ಯೋ ಬುದ್ಧಿ ಗೆಟ್ಯೋ ಅಂತ. ಎಷ್ಟೋ ಸತಿ ಆಗಿದೆ ಅಲ್ವಾ? ಎಲ್ಲೋ ಒಂದ್ ಕಡೆ ನಿದ್ದೆ ಮಾಡದೆ ಎದ್ದಾಗ ಸಿಕ್ಕಾಪಟ್ಟೆ ಇರಿಟೇಟ್ ಆಗಿರ್ತೀರ. ಯಾವ ಕೆಲ್ಸದ ಮೇಲೂ ಆಸಕ್ತಿನೇ ಇರಲ್ಲ. ಇವಾಗ ಹೇಗಾಗಿದ್ಯಪ್ಪ ಅಂತ ಹೇಳಿದ್ರೆ 8 ಅವರ್ ಮಲಗಿದ್ರು ಕೂಡ ನಿದ್ದೆನೇ ಸಾಕಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಬೆಳಗ್ಗೆ ಎದ್ರು ಕೂಡ ಇರಿಟೇಷನ್ ಇಂದ ಎದ್ದೇಳ್ತಿರ್ತೀವಿ. ನಮ್ಮ ಮುಖ ಗ್ಲೋ ಆಗ್ಲಿಕ್ಕಾಗಿರಬಹುದು, ನಮ್ಮ ಚರ್ಮ ಕಾಂತಿ, ಕೂದಲು ಚೆನ್ನಾಗಿರೋದಕ್ಕಾಗಿರ್ಬೋದು, ಕೂದಲು ಉದ್ರದೇ ಇರೋದಕ್ಕೆ, ಅಥವಾ ಯಾವುದೇ ಒಂದು ಕಾಗ್ನೇಟಿವ್ ಬಿಹೇವಿಯರ್ ಆಗಲಿ, ನಮ್ಮ ಕಾಗ್ನೇಟಿವ್ ಫಂಕ್ಷನಿಗಾಗಲಿ ನಮಗೆ ಮುಖ್ಯವಾಗಿರೋ ಅಂತಕ್ಕಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ ನಿದ್ದೆ. ಯಾವಾಗ ನಮಗೆ ಸರಿಯಾಗಿ ನಿದ್ದೆ ಆಗಲ್ವೋ ನಾವು ತುಂಬಾನೇ ಡಿಪ್ರೆಸ್ಡ್ ಆಗಿರ್ತೀವಿ, ಆಂಗ್ಸೈಟಿಗೆ ಒಳಗಾಗ್ತಾ ಹೋಗ್ತೀವಿ. ಆದರೆ ಈಗ ಇಷ್ಟೊಂದು ರೆಸ್ಟ್ ತಗೋತೀವಿ, 24 ಗಂಟೆ ಕೂತ್ಕೊಂಡು ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಿದ್ವಿ. ಮುಂಚೆ ಆದರೆ ದಣಿದ ಕೆಲಸ ಮಾಡ್ತಾ ಇದ್ವಿ, ಕೂಲಿ ಕೆಲಸ ಮಾಡ್ತಾ ಇದ್ವಿ, ಎಲ್ಲವೂ ಫಿಸಿಕಲ್ ಎಕ್ಸಸೈಸ್ ತುಂಬಾನೇ ಇರ್ತಿತ್ತು. ಆಗ ಇಷ್ಟು ದಣಿಯು ಅನಿಸ್ತಿರ್ಲಿಲ್ಲ. ಈಗ ಸಿಸ್ಟಮ್ ಮುಂದೆ ಕೂತಿರ್ತೀವಿ, 24 ಗಂಟೆ ಎ ಸಿಲಿ ಇರ್ತೀವಿ, ಆದರೂ ಸಡನ್ ಯಾಕೆ ಇಷ್ಟೊಂದು ನಮಗೆ ಸುಸ್ತಾಗತ್ತೆ, ನಿದ್ದೆ ಸರಿಯಾಗಿ ಬರಲ್ಲ, ಬಂದರೂ ಕೂಡ ಏನೋ ಯೋಚನೆ ಬರ್ತಾನೆ ಇರುತ್ತೆ. ಯಾಕೆ ಹೀಗಾಗ್ತಾ ಇರುತ್ತೆ ಅಂತಂದರೆ, ಕಂಗ್ರ್ಯಾಚುಲೇಷನ್ಸ್, ಎಲ್ಲವೂ ನಿಮ್ಮ ಫೋನಿಂದ ನೀವು ಕನ್ಸ್ಯೂಮ್ ಮಾಡ್ತಕ್ಕಂತಹ ಎಕ್ಸಸ್ ಇನ್ಫಾರ್ಮೇಷನ್ ಇಂದ. ನೋಡಿ, ಪ್ರತಿ ಸತಿ ನಾನು ಎಷ್ಟೋ ಸಂಚಿಕೆಯಲ್ಲಿ ಹೇಳಿದ್ದೀನಿ, ಮೊಬೈಲಲ್ಲಿ ನೀವು ಅಷ್ಟೊಂದು ಇನ್ಫಾರ್ಮೇಷನ್ ನೋಡೋದು ಎಷ್ಟು ಕೆಟ್ಟದು. ಪದೇ ಪದೇ ಏನಾಗಿದೆ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ಹೇಳಿ ಆತಂಕಕಾರಿಯಾಗಿರ್ತಕ್ಕಂಥ ನ್ಯೂಸ್ಗಳನ್ನು ನೋಡೋದಾಗಿರ್ಬೋದು. ಮುಂಚೆ ಆದರೆ ಒಂದು ಟೈಮ್ಗೆ ನ್ಯೂಸ್ ಬರ್ತಾ ಇತ್ತು, ಒಂದು 8 ಗಂಟೆಯಿಂದ 8:30 ತನಕ ಅಷ್ಟೇ. ಆದರೆ ಈಗ ನೀವು ನೋಡಿರಬಹುದು, ಗಂಟೆಗೂ ಬೇರೆ ಬೇರೆ ತಕ್ಕಂತಹ ನ್ಯೂಸ್ಗಳನ್ನು ಕೇಳ್ತಾ ಇರ್ತೀರ. ಆದರೆ ಇದೆಲ್ಲವೂ ಕೂಡ ನಿಮ್ಮ ಆತಂಕವನ್ನ ಖಂಡಿತವಾಗ್ಲೂ ಹೆಚ್ಚಿಸ್ತಾ ಹೋಗುತ್ತೆ. ಅದಲ್ಲದೆ ಎಕ್ಸೆಸಿವ್ ಥಿಂಕಿಂಗಿಗೆ ಒಳಗಾಗ್ತಾ ಇರ್ತೀರ. ಯಾರ್ದೋ ನೋಡಿ, ಮುಂಚೆ ಹತ್ರ ನೀವು ಹೋಗ್ಬಿಟ್ಟು ನಿಮ್ಮ ಅಜ್ಜಿ ತಾತ ಹತ್ರ ಅಥವಾ ನಿಮ್ಮ ಅಪ್ಪ ಅಮ್ಮ ಹತ್ರ ಹೋಗ್ಬಿಟ್ಟು ಹೇಳಿ ನಂಗೆ ಆಂಗ್ಸೈಟಿ ಅನಿಸ್ತಿದೆ, ಡಿಪ್ರೆಷನ್ ಅನಿಸ್ತಿದೆ ಅಂತ ಹೇಳಿದ್ರೆ ಅವ್ರು ನಕ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಇದು ಯಾವುದನ್ನು ಅವರು ಕೇಳಿರ್ಲಿಲ್ಲ. ಯಾಕೆ? ಇನ್ನೋಸೆನ್ಸ್ ಇಸ್ ಬ್ಲಿಸ್ಫುಲ್ ಅಂತ ಹೇಳ್ತಾರೆ. ಇವತ್ತು ನೋಡಿ, ಒಂದು ಮಗು ಎಲ್ಲೋ ಆಟ ಆಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಹೋಗಿ ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ? ಆ ಮಗುವಲ್ಲಿ ಇರ್ತಕ್ಕಂಥ ಇನ್ನೋಸೆನ್ಸು. ಆದರೆ ನಾವೇನ್ ಮಾಡ್ತಾ ಇದೀವಿ, ಮೊಬೈಲಲ್ಲಿ ಎಲ್ಲವೂ ಇನ್ಫಾರ್ಮೇಶನ್ ಬೇಕು ನಮಗೆ. ಒಂದು ತಲೆನೋವು ಅಂತಂತಿದ್ರು ಗೂಗಲ್ ಮಾಡಿ ನೋಡ್ತೀವಿ, ಅದು ಇನ್ನೇನೋ ತೋರ್ಸತ್ತೆ, ಹೆದರ್ಕೋತಾ ಇರ್ತೀವಿ. ಇದೆಲ್ಲವೂ ಕೂಡ ನಮಗೆ ಅನಾವಶ್ಯಕವಾಗಿ ಆಂಗ್ಸೈಟಿಗೆ ಒಳಗಾಗ್ತಿದೀವಿ, ಡಿಪ್ರೆಷನಿಗೆ ಒಳಗಾಗ್ತಿದೀವಿ, ಪ್ಯಾನಿಕ್ ಅಟ್ಯಾಕ್ಗೆ ಒಳಗಾಗ್ತಿದೀವಿ. ಕಾನ್ಸ್ಟೆಂಟ್ ಆಗಿ ನಮ್ಮ ಬಾಡಿ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಲ್ಲಿ ಇರ್ತಾ ಇದೆ. ಆದರೆ ಮೊದಲನೇದಾಗಿ ನೋಡಿ, ಇದೆಲ್ಲವನ್ನ ಬದಿಗಿಡೋಣ. ಆದರೆ ನಿದ್ದೆ ಅನ್ನೋದು ತುಂಬಾನೇ ಮುಖ್ಯ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ದೇಹಕ್ಕೆ ಸ್ನಾನ ಎಷ್ಟು ಈಗಿನ ಕಾಲದಲ್ಲಿ ಮುಖ್ಯನೋ, ಮನಸ್ಸಿಗೆ ನೆಮ್ಮದಿ ತರತಕ್ಕಂಥದ್ದು ಒಂದು ಸಂಗತಿ ಅಂತ ಹೇಳಿದ್ರೆ ಮೆಡಿಟೇಷನ್. ಯಾವಾಗ ನೀವು ಮೆಡಿಟೇಷನ್ ಮಾಡ್ತಿರೋ ಅದೊಂದು ಡಿವೈನ್ ಅಪಾಯಿಂಟ್ಮೆಂಟ್, ನಿಮ್ಮ ಆತ್ಮದ ಜೊತೆ, ನಿಮ್ಮ ಸೋಲ್ ಜೊತೆ ಒಂದು ಡಿವೈನ್ ಅಪಾಯಿಂಟ್ಮೆಂಟ್ ಅಂತಾನೆ ತಿಳ್ಕೊಳ್ಳಿ. ಹಾಗಾಗಿ ಮೆಡಿಟೇಷನ್ ಅನ್ನೋದು ಆಪ್ಷನಲ್ ಅಲ್ಲ. ನೆಕ್ಸ್ಟು, ಹೇಗೆ ನಿದ್ದೆಯನ್ನ ಮಾಡಬೇಕು ನೋಡಿ. ಬೆಳಗಿಂದ ನಾವು ಏನ್ ಮಾಡ್ತೀವಿ, ಬೀಟಾ ಸ್ಟೇಟಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಯೋಚನೆ ಮಾಡೋದು ಆಗಿರ್ಬೋದು, ಕೆಲವೊಂದ್ಸತಿ ಆಂಗ್ಸೈಟಿ ಆಗಿರ್ಬೋದು, ಇದೆಲ್ಲ ಸ್ಟೇಟಲ್ಲಿ ಇರ್ತೀವಿ. ನಂತರ ಆಲ್ಫಾ ಸ್ಟೇಟಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ತೂಕುಡಿಸ್ತಾ ಇರೋದು ಅಥವಾ ಬ್ರಷ್ ತಗೊಳ್ತಾ ಇರ್ಬೇಕಾದ್ರೆ ನಾವು ಆಲ್ಫಾ ಸ್ಟೇಟಲ್ಲಿ ಇರ್ತೀವಿ. ನಂತರ ಟೀಟಾ ಸ್ಟೇಟಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಡೀಪ್ ಸ್ಲೀಪಿಗೆ ಹೋಗ್ತೀವಿ. ಡೆಲ್ಟಾ ಸ್ಟೇಟ್ ಇದ್ದಾಗ ನಾವು ಡ್ರೀಮ್ ಮಾಡ್ತಾ ಹೋಗ್ತೀವಿ. ಈ ಎಲ್ಲ ಸ್ಟೇಜಸ್ ಅನ್ನ ನಾವು ದಾಟಬೇಕು. ಅದು ಬಿಟ್ಟು ಇವಾಗ ಏನ್ ಮಾಡ್ತೀವಿ ಗೊತ್ತಾ, ಮಲಗೋಕ್ಕಿಂತ ಮುಂಚೆ ಏನ್ ಮಾಡ್ತೀವಿ, ಇಡೀ ಮೊಬೈಲ್ನ ನೋಡ್ತಾ ಇರ್ತೀವಿ, ಟಿವಿಯನ್ನು ನೋಡ್ತಿರ್ತೀರ. ಆದರೆ ನಾನು ಬೇಡ ಅಂತ ಹೇಳಲ್ಲ. ಯಾಕಂತ ಹೇಳಿದ್ರೆ ಇದ್ದಕ್ಕಿದ್ದಂಗೆ ಬಿಡಿ ಅಂತ ಹೇಳಿದ್ರೆ ನಿಮ್ಗೂ ಕಷ್ಟ ಆಗುತ್ತೆ. ಆದರೆ ಇದೊಂದು ಸಣ್ಣ ಎಕ್ಸಸೈಸ್ ಅನ್ನ ಕೊಡ್ತೀನಿ, ಅದನ್ನ ಮಾಡಿ. ಮಲಗೋಕ್ಕಿಂತ ಮುಂಚೆ ಕೂತ್ಕೊಳ್ಬೇಕಾಯ್ತಾ, 1-2 ನಿಮಿಷ ಕೂತ್ಕೊಂಡು ನಿಮ್ಮ ಇಡೀ ದಿನ ಏನಾಯ್ತು, ಈಗ ನೀವು ನೋಡಿದಿರಲ್ವಾ, ಈಗ ಯಾವುದೋ ಒಂದು ಮೂವಿಲಿ ಇರುತ್ತೆ, ಹೀರೋಗೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಗೊತ್ತಾ, ಏನಾಯ್ತು ಸಣ್ಣ ವಯಸ್ಸಿಂದ ಅಂತಲ್ಲ. ಹಾಗೆ ನೀವು ಕೂತ್ಕೊಂಡು ಬೆಳಗ್ಗೆ ಎದ್ದಾಗ್ಲಿಂದ ನೀವು ಏನೇನನ್ನ ಮಾಡಿದ್ರಿ ಆ ಫ್ಲಾಶ್ ಬ್ಯಾಕ್ ಅನ್ನ ನೆನ್ಸ್ಕೊತಾ ಹೋಗಿ. ನಂತರ ಅದನ್ನ ಹೇಗೆ, ಯಾವುದೋ ಒಬ್ಬ ನನಗೆ ಬೈದು ಬಿಟ್ಟಿರ್ತಾರೆ ಅಥವಾ ಏನೋ ಒಂದು ನನಗೆ ಇಷ್ಟ ಇಲ್ಲದ ರೀತಿ ಆ ಇನ್ಸಿಡೆಂಟ್ ಅನ್ನ ನಡೆದಿರುತ್ತೆ, ಅದನ್ನ ಉಲ್ಟಾ ನೆನ್ಸ್ಕೊಳ್ಳಿಕ್ಕೆ ಶುರು ಮಾಡಿ. ಅಂತ ಹೇಳಿದ್ರೆ ಎಲ್ಲರೂ ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡ್ತಾ ಇದ್ದಾರೆ, ನನಗೆ ನನ್ನ ಸಂಗಾತಿ ಜೊತೆ ಅದ್ಭುತವಾದ ರಿಲೇಶನ್ಶಿಪ್ ಇದೆ, ನನ್ನ ಮಕ್ಕಳ ಜೊತೆ ನನಗೆ ಒಳ್ಳೆ ರಿಲೇಶನ್ಶಿಪ್ ಇದೆ, ನನ್ನ ಬಾಸ್ ನನ್ನ ಹೊಗಳ್ತಾ ಇದ್ದಾರೆ, ನಾನು ಹೆಚ್ಚಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀನಿ. ಹೀಗೆ ನಿಮ್ಗೆ ಏನು ಅವಶ್ಯಕತೆ ಇರುತ್ತೋ ಅದನ್ನೆಲ್ಲವನ್ನು ಪಾಸಿಟಿವ್ ಆಗಿ ನೆನ್ಸ್ಕೊತಾ ಹೋಗಿ. ನಂತರ ಅತಿ ಭಾರವಾದ ಆಹಾರ ತಿನ್ಬಿಡೋದು, ಹೆಚ್ಚಾಗಿ ನೀರು ಕುಡಿದ್ಬಿಡೋದು. ನಿದ್ದೆ ಮಾಡ್ಬೇಕು ಅಂತ ಹೇಳಿದ್ರೆ
ಮಲಗಿದ್ರೆ ಬೆಳಗ್ಗೆ ಎದ್ದೇಳೋ ತರ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಯಾವಾಗ ನಾನು ತುಂಬಾ ಅತಿಯಾಗಿ ಹೆಚ್ಚಾಗಿ ಆಹಾರವನ್ನ ಸ್ವೀಕಾರ ಮಾಡ್ಬಿಡ್ತೀನೋ ಆಗ ನನಗೆ ನಿದ್ದೆ ಮಾಡೋದಕ್ಕಾಗಲ್ಲ. ಹಾಗಾಗಿ ಹಿತವಾಗಿ ತಿನ್ನಿ. ಅದರಲ್ಲಿ ಎಸ್ಪೆಷಲಿ ನೀವು ನಿಮ್ಮ ಡಿನ್ನರ್ ಅನ್ನ 6 ಗಂಟೆ ಅಥವಾ 7 ಗಂಟೆ ಒಳಗೆ ಮುಗಿಸಿದ್ರೆ ತುಂಬಾನೇ ಒಳ್ಳೇದು ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೂ ಕೂಡ. ನಂತರ ಸ್ಲೀಪ್ ಜರ್ನಲಿಂಗ್ ಅನ್ನ ಶುರು ಮಾಡಿ. ನೋಡಿ, ನಿಮ್ಮ ಕನಸು ಏನಿದೆಯೋ ಅದು ನಿಮ್ಮ ಸುಪ್ತ ಮನಸ್ಸಲ್ಲಿ ಇರ್ತಕ್ಕಂಥದ್ದು. ಕೆಲವು ಸತಿ ನಮಗೆ ಸುಮ್ನೆ ಕನಸುಗಳು ಬೀಳ್ತಾ ಇರಲ್ಲ, ಆಯ್ತಾ? ಹಾಗಾಗಿ ನಿಮ್ಮ ಕನಸು ನಿಮ್ಗೆ ಏನೋ ಒಂದು ಸಬ್ ಕಾನ್ಶಿಯಸ್ಲಿ ಏನೋ ಒಂದು ಮೆಸೇಜ್ ಅನ್ನ ಕೊಡ್ತಾ ಇರುತ್ತೆ. ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ ಎಂಬ ಬುಕ್ ಅಲ್ಲಿ ಡ್ರೀಮ್ಸ್ಗೆ ಎಷ್ಟರ ಮಟ್ಟಿಗೆ ಸಿಗ್ನಿಫಿಕೆನ್ಸ್ ಇದೆ ಅನ್ನೋದ್ರ ಬಗ್ಗೆ ತುಂಬಾ ಅದ್ಭುತವಾಗಿ ಬರ್ತಿದ್ದಾರೆ. ಹಾಗಾಗಿ ನಾವು ಪ್ರತಿಯೊಂದು ಕನಸು ಏನೋ ಒಂದು ಸಬ್ ಕಾನ್ಶಿಯಸ್ ಮೆಸೇಜ್ ಅನ್ನ ಕೊಡ್ತಾ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಡ್ರೀಮ್ ಜರ್ನಲಿಂಗ್ ಅನ್ನು ಬರೆಯೋಕೆ ಶುರು ಮಾಡಿ. ಏನ್ ಕನಸು ಬಿತ್ತು, ಏನು ಪರವಾಗಿಲ್ಲ, ನಿಮ್ ಕೆಲವು ಸತಿ ನೆನಪಿರುತ್ತೆ, ಕೆಲವು ಸತಿ ನೆನಪಿಲ್ಲದೆ ಇರ್ಬೋದು, ಆದ್ರೂ ಬರಿತಾ ಹೋಗಿ. ಅದಕ್ಕಿಂತ ಮುಂಚೆ, ಮಲ್ಗಕ್ಕಿಂತ ಮುಂಚೆ ಗ್ರಾಟಿಟ್ಯೂಡ್ ಜರ್ನಲ್ ಅನ್ನ ಬರೆಯೋಕೆ ಶುರು ಮಾಡಿ. ಏನು ಇವತ್ತು ಒಳ್ಳೇದಾಯ್ತು, ಬರೆಯೋಕ್ಕೆ ಸೋಂಬೇರ್ತನ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಸಂಗಾತಿಗಾದ್ರೂ ಹೇಳ್ತಾ ಹೋಗಿ, ವೈ ಆರ್ ಯು ಗ್ರೇಟ್ಫುಲ್ ಇನ್ ಯುವರ್ ಲೈಫ್ ಅಂತ. ನಾವು ಯಾವಾಗ ಎಲ್ಲ ವಿಷಯಕ್ಕೂ ಗ್ರೇಟ್ಫುಲ್ ಆಗಿರ್ತೀವೋ ನಮ್ಮ ಲೈಫು ತುಂಬಾನೇ ಅದ್ಭುತವಾಗಿರುತ್ತೆ. ನೀವು ಯಾವಾಗ ಏನನ್ನ ಫೋಕಸ್ ಮಾಡ್ತಾ ಹೋಗ್ತಿರೋ ಅದೇ ಕಾಣಿಸ್ತಾ ಇರುತ್ತೆ. ನೀವು ನೋಡಿದಿರಲ್ವಾ, ರೆಡ್ ಕಾರ್ ಥಿಯರಿ ಅಂತ ಹೇಳೋರು. ಯಾವಾಗ ನೀವು ಪ್ರತಿ ಸತಿ ರೆಡ್ ಕಾರ್ ನೋಡಿದಾಗ ನಾನು ನಿಂಗೆ 50 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ರೋಡಲ್ಲಿ ಎಷ್ಟು ರೆಡ್ ಕಾರ್ ಕಾಣಿಸುತ್ತೆ ಅದನ್ನೇ ಫೋಕಸ್ ಮಾಡ್ತಾ ಇರ್ತೀರಾ. ಹಾಗೆ ನೀವು ಒಳ್ಳೇದನ್ನೇ ನಿಮ್ಮ ಲೈಫಲ್ಲಿ ಫೋಕಸ್ ಮಾಡ್ತಾ ಇದ್ರೆ ಸೀಕ್ವೆನ್ಸ್ ಆಗಿ ಒಳ್ಳೇದೇ ಆಗ್ತಾ ಹೋಗುತ್ತೆ. ಹಾಗಾಗಿ ಒಳ್ಳೇದನ್ನ ಫೋಕಸ್ ಮಾಡ್ತಾ ಹೋಗಿ. ನಂತರ ಮಲ್ಗಕ್ಕಿಂತ ಮುಂಚೆ ಕೆಲವು ಸತಿ ಎಷ್ಟೇ ಪ್ರಯತ್ನ ಪಟ್ಟರು ನಿದ್ದೆ ಬರಲ್ಲ ಮ್ಯಾಮ್, ಏನು ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಒಂದು ಬೆಡ್ ಟೈಮ್ ರುಟೀನ್ ಅನ್ನ ಶುರು ಮಾಡ್ಕೊಳ್ಳಿ. ಮಲ್ಗಕ್ಕಿಂತ ಮುಂಚೆ ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡೋದಾಗಿರ್ಬೋದು, ಒಂದು ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಅಂತ ಇರುತ್ತೆ, ಅಥವಾ ಯಾವುದೇ ಒಂದು ಕಾಮ್ ಸೂತಿಂಗ್ ಆಯಿಲ್ ಅನ್ನ ತಗೊಂಡು ಬಾಕ್ಸ್ ಬ್ರೀತಿಂಗ್ ಮೆಥಡ್ ಅನ್ನ ಮಾಡೋದು. ಎಲ್ಲೋ ಒಂದ್ ಕಡೆ ಡಿಫ್ಯೂಸರ್ ಅಲ್ಲೋ ಅಥವಾ ನಿಮ್ಮ ಕೈಗೆಲ್ಲೋ ಒಂಚೂರು ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಅನ್ನ ಹಾಕಿ ಬಾಕ್ಸ್ ಬ್ರೀತಿಂಗ್ ಮೆಲ್ಲಗೆ ಉಸಿರನ್ನ 1 2 3 4, ಹೋಲ್ಡ್ ಯೋರ್ ಬ್ರೆತ್ ಫಾರ್ 4 ಕೌಂಟ್, 1 2 3 4, ರಿಲೀಸ್ ಇಟ್ ಫಾರ್ 4 ಕೌಂಟ್, 1 2 3 4. ಹೀಗೆ ಮಾಡ್ತಾ ಹೋಗ್ಬೋದು. ಅದಲ್ಲದೆ ನಿಮ್ಗೆ ಏನಾದ್ರು ಆಂಗ್ಸೈಟಿ ಇದೆ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಸಣ್ಣ ದೀಪವನ್ನ ಅಥವಾ ಒಂದು ಕ್ಯಾಂಡಲ್ ಅನ್ನ ನಿಮ್ಮ ರೂಮಲ್ಲಿ ಹಚ್ಚಿ ಅದನ್ನೇ ಇಡೀ ರೂಮನ್ನ ಕತ್ಲೆ ಮಾಡಿ ಆ ದೀಪವನ್ನ ನೋಡ್ತಾ ಇರೋದು, ಇದನ್ನ ತಾಟಕ್ರಿಯೆ ಅಂತಾನೂ ಕರಿತೀವಿ. ಹಾಗೆ ಅದನ್ನ ಮಾಡೋದ್ರಿಂದ ಕೂಡ ನಿಮ್ಗೆ ಕಾನ್ಸಂಟ್ರೇಷನ್ ಬರುತ್ತೆ, ಮೈಂಡ್ಫುಲ್ ಆಗಿರ್ಬೋದು, ಸ್ಟಿಲ್ನೆಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗೋದು. ಇದೆಲ್ಲವನ್ನು ಮಾಡ್ತಾ ಹೋದ್ರೆ ನಿಮಗೆ ಮೈಂಡ್ ಫ್ರೆಶ್ ಅನ್ಸತ್ತೆ, ಅದ್ಭುತವಾಗಿ ನಿದ್ದೆ ಬರುತ್ತೆ. ದಯವಿಟ್ಟು ಕಣ್ರಿ, ಮಲಗಕ್ಕಿಂತ 1 ಅವರ್ ಮುಂಚೆ ನಿಮ್ಮ ಮೊಬೈಲ್ ಆಗಿರಬಹುದು ಅಥವಾ ಟಿವಿಲಿ ಏನೋ ಒಂದು ಹಾರರ್ ಮೂವಿಯನ್ನ ನೋಡೋದಾಗಿರ್ಬೋದು, ಇದು ನಿಮ್ಗೆ ಗೊತ್ತಿಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಬ್ರೈನಿಗೆ ಡ್ಯಾಮೇಜ್ ಅನ್ನ ಮಾಡ್ತಾ ಇದೆ. ಗೊತ್ತಿಲ್ಲದೆ ನಾವು ಸುಮ್ಮನೆ ಆಂಗ್ಸೈಟಿಗೆ ಒಳಗಾಗ್ತಾ ಇದ್ದೀವಿ, ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದೀವಿ. ಯಾವುದೇ ರೀತಿಯ ಎಕ್ಸೆಸ್ ಇನ್ಫಾರ್ಮೇಶನ್ ನಮಗೆ ಒಳ್ಳೇದಲ್ಲ. ಯಾರಾದ್ರೂ ಆಫೀಸಲ್ಲಿ ಗಾಸಿಪ್ ಮಾಡ್ತಾರೆ ಅಂದ್ರೆ ಕೇಳಕ್ಕೂ ಹೋಗ್ಬೇಡಿ. ಹೇಳ್ತಿದ್ರಲ್ವಾ, ಮಾಡ್ದವನ್ ಪಾಪ ಆಡ್ದವ್ರ ಬಾಯಲ್ಲಿ ಅಂತ. ಅಂಥದ್ದೆಲ್ಲ ಕರ್ಮ ನಮಗ್ ಬೇಕಾ? ಯಾಕ್ರಿ ಬೇಕು ನಮ್ಗೆ ಯಾರ್ದೋ ಒಬ್ರು ಗಾಸಿಪ್ಪು? ಯಾರ ಜೊತೆನಾರು ಇರ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಯಾಕ್ರಿ ಬೇಕು? ನಮ್ಮ ಲೈಫೇ ಎಷ್ಟೊಂದಿದೆ ಅಲ್ವಾ? ಹಾಗಾಗಿ ಯಾವುದೇ ಒಂದು ನೆಗೆಟಿವ್ ವಿಷಯ ಆಗಿರ್ಬೋದು, ಮನೇಲಾಗಿರ್ಬಹುದು, ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಒಬ್ರು ಬಂದು ನಿಮ್ಗೆ ಏನಾದ್ರು ಹೇಳ್ತಾರೆ ಅಂತ ಹೇಳಿದ್ರೆ ದಯವಿಟ್ಟು ಕಿವಿ ಮುಚ್ಕೊಂಬಿಡಿ, ಅದನ್ನ ಕೇಳಕ್ಕೆ ಹೋಗ್ಬೇಡಿ. ನಾವು ಗಾಸಿಪ್ ಮಾಡೋದ್ರಿಂದ ಕೂಡ ನಮ್ಮ ಎನರ್ಜಿ ಡ್ರೈನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಒಂದು ಸತ್ ಕರ್ಮಗಳಾಗಿರ್ಬಹುದು, ಒಂದು ಯೋಗ ಮಾಡೋದಾಗಿರ್ಬೋದು, ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು, ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗೋಣ ಹೊರತು ಸುಮ್ಮನೆ ಕೂತ್ಕೊಂಡು ಬೇಡದ ವಿಷಯಗಳನ್ನ ನಾವು ಮಾಡ್ತಾ ಹೋಗಿ ನಮ್ಮ ನೆಮ್ಮದಿಯನ್ನ ಕೆಡ್ಸ್ಕೊಳ್ಳೋದು ಬೇಡ, ನಮ್ಮ ನಿದ್ದೆಯನ್ನ ಕೆಡ್ಸ್ಕೊಳ್ಳೋದು ಬೇಡ. ಎಂಥದೇ ಆಗಿರ್ಲಿ, ಎಷ್ಟೊತ್ತಿಗೆ ಒಂದು 10 ಗಂಟೆಗೆ ಮಲಗಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ಅಷ್ಟೊತ್ತಿಗೆ ಎಂಥದೇ ಮೀಟಿಂಗ್ ಇರಲಿ, ಎಂಥದೇ ಕೆಲಸ ಇರಲಿ, ಆ ಪ್ರಾಕ್ಟೀಸನ್ನು ಮಾಡ್ತಾ ಹೋಗಿ, ಒಂದು ರೊಟೀನನ್ನು ಫಿಕ್ಸ್ ಮಾಡ್ಕೋತಾ ಹೋಗಿ. ನಿದ್ದೆ ಮಾಡೋದು ತುಂಬಾನೇ ಮುಖ್ಯ. ಒಳ್ಳೆ ನಿದ್ದೆ ಯಾವಾಗ ಇರುತ್ತೆ, ನಾವು ಓವರಾಲ್ ತುಂಬ ಖುಷಿಯಾಗಿರ್ತೀವಿ, ಚೈತನ್ಯಭರಿತವಾಗಿರ್ತೀವಿ, ನೆಕ್ಸ್ಟ್ ಡೇ ತುಂಬ ಫ್ರೆಶ್ ಆಗಿರ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.